ಏನಿದು ಈ ಹೋಮ, ದೇವಸ್ಥಾನದ ಕಾರ್ಯಕ್ರಮ ನಡೀತಾ ಉಂಟು ಅಂತ ಅನ್ಕೊಂಡ್ರ? ಇದು ನಮ್ಮ ಅಣ್ಣನವರ 60ನೇ ವರ್ಷದ ಹುಟ್ಟುಹಬ್ಬ ಮತ್ತು ದೊಡ್ಡಪ್ಪನವರ 80ನೇ ಹುಟ್ಟುಹಬ್ಬದ ಶಾಂತಿ ಹೋಮ ನಡೆದದ್ದು. ಯಾವುದೇ ಶುಭ ಕಾರ್ಯ ಆದರೂ ಬಾಗಿಲಿನ ಮುಂದೆ ರಂಗೋಲಿ ಮತ್ತು ಬಾಗಿಲಿಗೆ ತೋರಣ ಕಟ್ಟುವ ಪದ್ಧತಿ ನಮ್ಮಲ್ಲಿ ಉಂಟು. ಈ ಕಾರ್ಯಕ್ರಮಕ್ಕೆ 10 ಭಟ್ಜಿ ಅಥವಾ ಪುರೋಹಿತರನ್ನ ಕರೆಸಲಾಗಿತ್ತು. ನಮ್ಮ ಮನೆಯಲ್ಲಿಯೇ ಪುರೋಹಿತರು ಇದ್ರೂ ಮನೆಯ ಕಾರ್ಯಕ್ರಮ ಆದ್ದರಿಂದ ಊರಿನ ಬೇರೆ ಪುರೋಹಿತರು ಕಾರ್ಯಕ್ರಮ ನಡೆಸಿಕೊಡಬೇಕಾಗ್ತದೆ. ಹೋಮ ಮತ್ತು ಬೇರೆ ಅನುಷ್ಠಾನಗಳು ನಡೆಯುವಾಗ ಕುಟುಂಬದ ಎಲ್ಲಾ ಸದಸ್ಯರು ಗಾಸಿಪ್ಗಳನ್ನು ಮಾಡ್ತಾರೆ. ಇದು ಹಿಂದಿನ ಕಾಲದ ವಾಟ್ಸ್ಆ್ಯಪ್ ಗ್ರೂಪ್ ಚಾಟ್ ಅಂತ ಹೇಳ್ಬೋದು. ಎಲ್ಲಾ ವಿಧಿವಿಧಾನಗಳು ಮುಗ್ದ ಮೇಲೆ ಕೊನೆಯಲ್ಲಿ ಪುರೋಹಿತರು ನಮ್ಮ ಮೇಲೆ ತೀರ್ಥವನ್ನ ಸಿಂಪಡಿಸ್ತಾರೆ. ಇದಕ್ಕೆ ಅಭಿಷೇಕ ಅಂತ ಹೇಳುದು. ಹೋಮ ಮಾಡಿದ ಪುಣ್ಯ ನಮ್ಮ ಮೇಲೆ ಟ್ರಾನ್ಸ್ಫರ್ ಆಗಲಿ ಅಂತ ಮಂತ್ರಗಳನ್ನ ಹೇಳುತ್ತಾ ಅಭಿಷೇಕ ಮಾಡ್ತಾರೆ. ಇಲ್ಲಿ ಈಗ ಪುರೋಹಿತರಿಗೆ ಡ್ರಿಂಕ್ಸ್ ಬ್ರೇಕ್. ದಿನದ ಅತಿ ಮುಖ್ಯ ಕಾರ್ಯಕ್ರಮ ಅಂದ್ರೆ ಊಟದ ಮುಂಚೆ ಇಂದಿನ ಕಾರ್ಯಕ್ರಮ ನಡೆಸಿದ ಯಜಮಾನರಿಗೆ ಬಂದವರು ಗಿಫ್ಟ್ ಇತ್ಯಾದಿ ಕೊಟ್ಟು ಸಣ್ಣವರಾದರೆ ನಮಸ್ಕಾರ ಮಾಡ್ತಾರೆ ಹಾಗೂ ದೊಡ್ಡವರು ಆಶೀರ್ವಾದ ಮಾಡ್ತಾರೆ. ಈ ಕಾರ್ಯಕ್ರಮದ ಪ್ರಯೋಜನಗಳು ಏನು ಅಂತ ಉಜಿರೆ SDM ಕಾಲೇಜ್ನ ಸಂಸ್ಕೃತ ಮಾಸ್ಟರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅದನ್ನ ಇನ್ನೊಂದು ರೀಲಲ್ಲಿ ರಿಲೀಸ್ ಮಾಡ್ತೇನೆ. ಕೊನೆಯದಾಗಿ ನಮ್ಮ ನೆಚ್ಚಿನ ಸಮಯ ಬಂದಿದೆ. ಊಟಕ್ಕೆ ಬಿಸಿ ಬಿಸಿ ಜಿಲೇಬಿ ಮತ್ತು ಚಟ್ಟಂಬಡೆ ತಯಾರಾಗ್ತಾ ಉಂಟು. ಅಡಿಗೆ ಭಟ್ರು ಮಾಡಿದ ಎಲ್ಲಾ ಭಕ್ಷ್ಯಗಳನ್ನು ಸವಿದು ನಾವೆಲ್ಲ ನಮ್ಮ ಮನೆಗಳಿಗೆ ತೆರಳಿದ್ವಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.